ಸಿದ್ದರಾಮಯ್ಯ ತಪ್ಪು ಮಾಡಿದರೆ ತನಿಖೆ ಆಗಲಿ ಬಿಡಿ. ಸಿದ್ದರಾಮಯ್ಯ ತಪ್ಪು ಮಾಡದೆ ಹೋದ್ಮೇಲೆ ಏನು ಭಯ ಏನು? ಒಳ್ಳೆ ಮುಖ್ಯಮಂತ್ರಿ ಅಂತಿದ್ರು, ಈಗ ಕೆಟ್ಟ ಮುಖ್ಯಮಂತ್ರಿ ಆಯ್ತಾರೆ. ಅವರು ಒಳ್ಳೆಯವರೇ ತಾನೆ, ಒಳ್ಳೆಯವರು ಒಳ್ಳೆಯವ್ರಂಗೆ ಇರಬೇಕು. ದುಡ್ಡಿನ ವ್ಯಾಪಾರ ಆಗ್ಬಿಟ್ಟಿದೆ ರಾಜಕಾರಣ. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊತಾರೆ. ಇದೊಂದು ಬದುಕಾತು. ಪ್ರತಿಯೊಂದು ಕಡೆ ಹೋದ್ರೂ ಏನು ಕೆಲ್ಸಗಳಾಯ್ತಾ ಇಲ್ಲ, ಏನು ಒಂದು ಒಳ್ಳೇದಾಯ್ತಾ ಇಲ್ಲ. ಇವ್ರ ಕಿತ್ತಾಟವೇ ಶುರು ಹೋಗೋದಲ್ಲ, ವರ್ಷವೆಲ್ಲ ಬರೀ ಇವ್ರದೇ ಆಯ್ತಲ್ಲ. ಸರ್, ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ ಮೂಡ ಹಗರಣದಲ್ಲಿ. ಇವಾಗ ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಇದು ತನಿಖೆ ಆಗ್ಬೇಕು ಅಂತ ಹೇಳಿ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ತನಿಖೆ ಆಗಬೇಕು. ನೀವು ಹೇಳಿದ್ರಲ್ಲ, ತನಿಖೆ ಆದ್ರೆ ಒಳ್ಳೇದಲ್ವಾ? ಸಿದ್ದರಾಮಯ್ಯ ತಪ್ಪು ಮಾಡಿದರೆ ತನಿಖೆ ಆಗಲಿ ಬಿಡಿ. ಸಿದ್ದರಾಮಯ್ಯ ತಪ್ಪು ಮಾಡದೆ ಹೋದ್ಮೇಲೆ ಏನು ಭಯ ಏನು? ನಾ ತಪ್ಪೇ ಮಾಡಿಲ್ಲ, ತನಿಖೆ ಆಗಲಿ ಬಿಡಿ ಅಂತ ಹೇಳ್ಬೋದಲ್ಲ ಸಿದ್ದರಾಮಯ್ಯವರು. ಸುಮ್ಮನೆ ಎದುರ್ಕೊಳ್ಳೋದು ಏನಿದೆ? ಅಲ್ಲಿಗೆ ಇವ್ರಿಗೂ ಅದೇನು ಹೇಳ್ದಂಗೆ ಇವ್ರಿಗೂ ಮನಸ್ಸು ಒಳೊಳಗೆ ಕಳ್ಳ ನೀವು ಉಳ್ಳ ಅನ್ಕೊಂಡು ಮಾತಾಡ್ತಾರೆ ನಮ್ಮ ಹಳ್ಳಿ ಕಡೆ. ಹಂಗೆ ಇವ್ರು ಯಾಕೆ ಎದುರ್ಕೋಬೇಕು? ಸಿ ಎಂ ಎದುರ್ಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ತಪ್ಪು ಮಾಡದೆ ಹೋದ್ರೆ, ತಪ್ಪು ಮಾಡಿದ್ರೆ ಎದುರ್ಕೋಬೇಕು. ಏನು ಹೇಳೋದು ತಾಯಿಯವ್ರಿಗೆ? 40 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಸಿಎಂ ಸಿದ್ದರಾಮಯ್ಯನವರು ಈ ತರ ಎಲ್ಲ ಎದುರಿಸ್ತಿರೋದು. ಸಿದ್ದರಾಮಯ್ಯವರು ಈಚೆಗೆ ಬರ್ತಿರ್ಲಿಲ್ಲ. ಒಳ್ಳೆ ಮುಖ್ಯಮಂತ್ರಿ ಅಂತಿದ್ರು, ಈಗ ಕೆಟ್ಟ ಮುಖ್ಯಮಂತ್ರಿ ಆಯ್ತಾರೆ. ಅವರು ಒಳ್ಳೆಯವರೇ ತಾನೆ, ಒಳ್ಳೆಯವರು ಒಳ್ಳೆಯವ್ರಂಗೆ ಇರಬೇಕು. ಕೆಟ್ಟದು ಯಾವುದು ಎದುರಬೇಕಾದ ಅವಶ್ಯಕತೆ ಇಲ್ಲ. ಅಂದರೆ ಯಾಕೆ ಬಂತು ಈ ಮೂಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ ನೋಡಿ. ಅದು ಯಾವನಲ್ಲಿ ಮಾಡ್ದ, ಕೇಸ್ ಕೊಟ್ಟ, ಸಿದ್ದರಾಮಯ್ಯನ ಎಳ್ದ, ಏನೇನೋ ಕತೆ ಇದು. ಅದು ನಿಜ ಸುಳ್ಳು ನಮ್ಮಂಥವ್ರಿಗೆ ಸರಿಯಾಗಿ ಗೊತ್ತಾಗಲ್ಲ. ಈಗ ನಮ್ಮ ಸ್ನೇಹಿತರು ಮಾತಾಡಿದ್ರು, ಅದೇನೋ ಅವ್ರು ತಿಳ್ಕೊಂಡಿರ್ಬೇಕು ಮಾತಾಡ್ತಾರೆ. ನಮಗಂತೂ ಅದ್ರ ಬಗ್ಗೆ ಗೊತ್ತಾಗಲ್ಲ. ಸೈಟಿನ ಬಗ್ಗೆ ಇಷ್ಟೇನು ದೊಡ್ಡದು ಮಾಡ್ಕೋಬೇಕಾಯ್ತಾ? ತಪ್ಪಾಗಿದ್ರೆ ನಾನು ತಪ್ಪು ಮಾಡಿದ್ದೀನಪ್ಪ ಅಂದ್ರೆ ಮುಗ್ದೋಗಿತ್ತು. ತಪ್ಪೇ ಮಾಡಿದೆ, ನಾ ತಪ್ಪು ಮಾಡಿಲ್ಲ ಕಣೋ ಅಂತ ಹೇಳ್ಬೋದು. ಈಗ ರಾಜಕಾರಣಿಗಳು ಭಾಳ ಕಷ್ಟ ಆಗ್ಬಿಟ್ಟದ ಕಣಮ್ಮ. ಜನಗಳು ಹೆಂಗೆ ಓಟ್ ಹಾಕ್ತಾರೆ. ಬಿಟ್ಟಿ ಭಾಗ್ಯ ಅಂತ ಕೊಟ್ಟರು ಸಿದ್ದರಾಮಯ್ಯವ್ರು, ಎಲ್ಲರೂ ಓಟ್ ಅವ್ರಿಗೆ ಎಲ್ಲ ಇಡೀ ಹಳ್ಳಿ ಪಳ್ಳಿ ಎಲ್ಲ ಸೇರತ್ತ ಓಟ್ ಹಾಕಿದ್ರು. ಈಗ ಈ ಸಿದ್ದರಾಮಯ್ಯ ಸರಿ ಇಲ್ಲದ್ರೆ ಎಲ್ಲ ಓಟ್ ಹಾಕೋದು ಬಿಟ್ಬಿಡ್ತಾರೆ. ಹಿಂಗೆ ಜನ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ನಡ್ಕೊಳ್ಳೋದ? ಈಗ ರಾಜಕಾರಣಿಗಳು ಬಂದರೆ ನಾವು ಅವ್ರನ್ನ ಗೌರವಿಸ್ಬೇಕಾಗಿತ್ತು. ಅಯ್ಯೋ ಬಿಡಪ್ಪ, ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸ್ತಾರೆ, ಏನೇನೋ ಕಥ. ಇದು ಯಾವ ರಾಜಕಾರಣಿಗಳು ಅನ್ನೋ ಮಟ್ಕಾಗ್ಬಿಟ್ಟದೆ. ಹಳ್ಳೀಲಿ ಮಾತಾಡ್ಕೊತವೆ, ಅವ್ರೆಷ್ಟು ಕೊಟ್ಟರು, ಇವ್ರೆಷ್ಟು ಕೊಟ್ಟರು, ಹೆಂಗಾಯ್ತು, ಓಟ್ ಹಾಕ್ದ್ಯಾ. ನಮ್ಮ ಹಳ್ಳೀಲಿ ಕೂತ್ಕೊಂಡಾಗ ಎಲ್ಲ ಕೇಳ್ತಾರೆ, ಲೋ ಪಕ್ಷ ಈಗ ಕಾಂಗ್ರೆಸ್ನವ್ರು ಬಂದಿರಿ ಎಷ್ಟು ಕೊಟ್ರಲ್ಲ ದುಡ್ಡು, JDSನವ್ರು ಬಂದಿರಿ ಎಷ್ಟು ಕೊಟ್ರಲ್ಲ ದುಡ್ಡು, ನನಗೇನು 50-100 ರೂಪಾಯಿ ಇದೆ ಕಣಪ್ಪ. ಈ ಥರ ದುಡ್ಡಿನ ವ್ಯಾಪಾರ ಆಗ್ಬಿಟ್ಟಿದೆ ರಾಜಕಾರಣ. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊತಾರೆ. ಇದೊಂದು ಬದುಕಾತು. ಈಸ್ಕೊಳ್ಳೋವ್ರಿಗೂ ಮಾನ ಮರ್ಯಾದೆ ಇಲ್ಲ, ಕೊಡೋವ್ರಿಗೂ ಮಾನ ಮರ್ಯಾದೆ ಇಲ್ಲ. ಈಸ್ಕೊಬಿಟ್ಟು ಓಟ್ ಹಾಕಕ್ಕೆ ದುಡ್ಡು ಇಸ್ಕೋಬಾರ್ದು. ನಾವು ಗೌರವವೂ ಇರಬೇಕು. ನಮ್ಗೆ ಒಳ್ಳೆಯವ್ರು ಬೇಕು ಅಂತವ್ರು ಆರಿಸಿದಾಗ ನಾವು ಅವ್ರ ಜೊತೆ ಮಾತಾಡ್ಬೋದು. ನೋಡಯ್ಯೋ ರೋಡ್ ಇಲ್ಲ, ನೋಡು ನೀರಿಲ್ಲ, ಏನಪ್ಪ ನೀನು ಅಂತಲೇ ಕೇಳ್ಬೋದು. ನಾನು ಹೋಗಿ ಕೈ ಹೊಡಿದ್ರೆ ಮಾತಾಡಿದ್ರು ಉಗಿದು ಕಳಿಸ್ತಾರೆ. ವ್ಯಾಪಾರ ಆಗ್ಬಿಟ್ಟದ ಕಣಮ್ಮ. ಒಂದು ಹಾಸ್ಪಿಟ್ಲಿಗೆ ಹೋಗು ವ್ಯಾಪಾರ, ಏನಾರು ಎಲ್ಲಿಗಾರ ಹೋಗು ವ್ಯಾಪಾರ, ಬಿಸ್ನೆಸ್. ಅವರು ಈಗ ನೀವು ಒಳ್ಳೆ ಇದು ಮಾಡಬೇಕು ಅನ್ನೋ ಮನೋಭಾವನೆ ಇಲ್ಲ. ವ್ಯಾಪಾರ ಆಗ್ಬೇಕು ನಿಮಗೆ, ನೀವು ಚೆನ್ನಾಗಿರ್ಬೇಕು. ಈಗ ಶುರುವಾಗ್ಬಿಟ್ಟು ಕೂತದಲ್ಲ ಪ್ರತಿಯೊಂದಲೂ. ನಾವು ಇನ್ನು ಮುಂದೆ ಈಗಲೇ ನನಗೆ 76 ವರ್ಷ ಹಿಂಗೆ. ಇನ್ನು ನನ್ನ ಮಕ್ಳ ಗತಿ ಏನು, ನನ್ನ ಮೊಮ್ಮಕ್ಳ ಗತಿ ಏನು? ಇನ್ನು ನನ್ನ ಮಕ್ಕಳು ಉದ್ಧಾರ ಮಾಡ್ತಾರಾ? ಏನವ ಹೇಳುವ ತಾಯಿ? ಮೂಡ ಹಗರಣ ಬಂದಾಗ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದು, ನನ್ನ ರಾಜಕೀಯ ಭವಿಷ್ಯದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿದ್ರು. ಮತ್ತೆ ಈಗ ಕಪ್ಪು ಚುಕ್ಕೆ ಬರಬೇಕು. ಒಂದು ಕಪ್ಪು ಚುಕ್ಕೆ ಇಲ್ದಿದ್ರೆ ಕಪ್ಪು ಚುಕ್ಕೆ ಬರಬಾರ್ದು ಅಂತ ಅದೇ ರೀತಿ ಉಳಿಸ್ಕೊಂಡು ಹೋಗ್ಬೇಕು. ಈಗ ಅವ್ರಿಗೆ ಹೇಳೋದು ನಾನು ಒಂದು ಮಾತೇನಂದರೆ, ಕಪ್ಪು ಚುಕ್ಕೆ ಬಂದಿಲ್ಲ ಅಂದಮೇಲೆ ಹಂಗೆ ಉಳಿಸ್ಕೊಂಡು ಹೋಗಿ. ದೊಡ್ಡವ್ರನ್ನೆಲ್ಲ ಹೇಳೋದು ಇದು ರಾಜಕೀಯ ಕುತಂತ್ರ, ಈ BJP ಅವರು ಅಂತಾರಲ್ಲ. ನಾನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಎದುರ್ಕೋಬೇಕು? ನಾ ತಪ್ಪೇ ಮಾಡಿಲ್ಲ ಅಂದ್ರೆ ಗಟ್ಟಿಯಾಗಿ ಗಟ್ಟಿ ಧ್ವನಿಲಿ ಮಾತಾಡ್ಬೋದು, ನಾ ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿದವ್ರಿಗೆ ತಾನೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತಾರೆ. ನಮ್ಮ ಗಾದೆ, ಅದು ಗಾದೆ ಮಾತು ಅಷ್ಟೇ. ನಮ್ಮ ರಾಜ್ಯದ ರಾಜಕಾರಣಿಗಳ ಬಗ್ಗೆ ಏನು ಅನ್ಸುತ್ತೆ? ಅದೇ ಹೇಳಿದ್ನಲ್ಲ ತಾಯಿ, ರಾಜಕಾರಣಿಗಳು ಏನಾಗುತ್ತೋ ಮುಂದಕ್ಕೆಲ್ಲ ಏನು ಲೂಟಿ ಹೊಡೆದು ಬಿಡ್ತಾರೆ, ಏನೋ ಹಾಳಾಗೋಯ್ತದೋ ಅಂತ ಭಯ ಆಯ್ತದೆ. ಪ್ರತಿಯೊಂದು ಕಡೆ ಹೋದ್ರೂ ಏನು ಕೆಲ್ಸಗಳಾಯ್ತಾ ಇಲ್ಲ, ಏನು ಒಂದು ಒಳ್ಳೇದಾಯ್ತಾ ಇಲ್ಲ. ಇವ್ರ ಕಿತ್ತಾಟವೇ ಶುರು ಹೋಗೋದಲ್ಲ, ವರ್ಷವೆಲ್ಲ ಬರೀ ಇವ್ರದೇ ಆಯ್ತಲ್ಲ.
ವರ್ಷವೆಲ್ಲ ಬರೀ ಇವ್ರ ಮಾತಿ ಆಯ್ತಲ್ಲವ್ವ, ಅವ್ರು ಸರಿ ಇಲ್ಲ ಅಂತ ಇವ್ರು ಸರಿ ಇಲ್ಲ ಅಂತ ಅವರು. ಎಲ್ಲಿ ರಾಜಕಾರಣ? ಏನು ಕಷ್ಟ ಸುಖ ಬಡವರು ಬಲ್ಲಿಗರು ರೈತರು ಅವರು ಇವರು ಬಂದು ಎಲ್ಲೆಲ್ಲಿ ಏನು ಗಮನ ಕೊಡ್ತಾ ಇದ್ದಾರೆ ಅವರು? ಅದೇ ಶಿವಕುಮಾರ್ ಅವ್ರು ಹೇಳಿದರು ರಾತ್ರಿ, ಬುಲೆಟ್ಲೋಗಿ ಎಲ್ಲ ರೋಡ್ ನೋಡ್ತೀನಪ್ಪ ನಾನು, ಯಾವನು ಏನು ರೋಡ್ ಚೆನ್ನಾಗಿರ್ಬೇಕು ಅಂದರು. ಅವ್ರು ಹೋಗಿ ನೋಡ್ಬೇಕಾ? ಅಲ್ಲಿಗೆ ಅವ್ರಿಗೆ ಇವ್ರ ಮೇಲೆ ನೌಕರರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಕೆಲಸ ಮಾಡ್ತಾರಲ್ಲ ಇನ್ಸ್ಪೆಕ್ಟ್ರುಗಳು ಅಂಥವ್ರು ಇಂಥವ್ರು ಯಾರ್ಯಾರು ಇರ್ತಾರೆ, ನಮಗಂತೂ ಗೊತ್ತಿಲ್ಲ. ಅವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ನಾನೇ ಬುಲೆಟ್ ಹಾಕೊಂಡು ಅವ್ರು ಹೋಗಿ ನೋಡ್ತೀನಿ ಅಂತಾರೆ ಟಿ ವಿಲಿ. ರೋಡಿಗೆ ಮಣ್ಣು ಹಾಕಿದ್ದಾರೆ, ಆಮೇಲೆ ಗುದ್ಲಿ ತಕ್ಕಂಡು ಅಗಿತಾವ್ರೆ. ಚೆನ್ನಾಗಿದ್ದ ಇದು ಚೆನ್ನಾಗಿ ಹಾಕಿಲ್ವಾ ಅಂತ ದಬುಕದಲ್ಲಿ ಈಗಂತವ್ರೆ. ರೋಡ್ನ ದಬ್ಗ ಅರ ಅಂತಂದ್ರೆ ನಿಮ್ಗೆ ಗೊತ್ತಿಲ್ವೋ? ಅದರಲ್ಲಿ ಬಿಟ್ಟು ಅಲ್ಲಾಡಿಸ್ ನೋಡ್ತಾರೆ ಶಿವಕುಮಾರು. ಟಿ ವಿಲಿ ಬರ್ತಾ ಇದೆ. ಅಲ್ಲಿಗೆ ಇವರು ಈ ಸರ್ಕಾರಿ ನೌಕರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಬೈತಾರೆ. ತಿನ್ನೋರೇ ಜಾಸ್ತಿ ಆಗೋದ್ರಿಂದ ಇದು ಬೆಳೆಯೋದೇ ಕಮ್ಮಿ ಆದ್ರೆ ತಿನ್ನೋರು ಜಾಸ್ತಿ ಆದ್ರೆ ಎಲ್ಲಿಂದ ತಂದಾಕದವ? ಹಂಗಾಗ್ಬಿಟ್ಟದೆ. ತಿನ್ನೋರು ಜಾಸ್ತಿ ಆಗ್ಬಿಟ್ಟವ್ರೆ, ಬೆಳೆಯೋದು ಕಮ್ಮಿ ಆಗ್ಬಿಟ್ಟದೆ. ಬೆಳೆ ರೈತರ ಕತೆ ಅವರು ಎಲ್ಲ ವರ್ಷಕ್ಕೆ 2 ಮಳೆ ಹೋಯ್ತದೆ. ಮೊನ್ನೆ ರಾಗಿ ಬಿತ್ತಿದ್ದ ನಮ್ಮ ಹೊಲದಲ್ಲಿ, ಗೋಯಿಂದ ರಾಗಿ ಹೊಂಟೋಯ್ತು. ಹಿಟ್ಟಿಗೆ ತರೋದು, ಹಿಟ್ಟೇನು ಮಾಡೋದು? ಹಿಟ್ಟೆಲ್ಲಿ ಬಂದು ತಾಯಿ? ಮಳೆನೇ ಹುಯ್ಯಲ್ಲ, ಮಳೆವೇ ಹೂದಿಲ್ಲ ದೇವ್ರಣ್ವೇ. ರಾಗಿ ಬಿತ್ತದು ಅಚ್ಚುಕಟ್ಟಾಗಿ ಇಷ್ಟು ಬತ್ತು, ಓಹೋ ಮಳೆ ಉದ್ರೆ ರಾಗಿ ಬರ್ತದೆ ಅಂತಿದ್ದೋ, ಮಳೆ ಹೊಂಟಾಯ್ತು. ಈ ಎಲ್ಲ ತುಂಬ್ಕೊಬಿಟ್ಟದ ಕರ್ಮ. ಅದಕ್ಕೆ ಮಳೆ ದೇವನಿಗೂ ಕೋಪ ಬಂದ್ಬಿಟ್ಟು ಮಳೆವೇ ಹುಯ್ಯಲ್ಲ. ಇದನ್ನೆಲ್ಲ ನೋಡ್ತಾರಲ್ಲ ಅಯ್ಯೋ ಜನಗಳದ್ದು. ಇವ್ರು ಆಡೋದೇ ಒಂದು ಮಾತು ಸರಿ, ಅವನಾಡೋದೇ ಒಂದು ಮಾತಿನ ಮೇಲೆ ಇಲ್ಲ. ಆ ಭಗವಂತನಿಗೂ ಮಳರಾಯನಿಗೂ ಎಲ್ಲೋ ಬೇಜಾರಾಗ್ಬಿಟ್ಟದ. ನನ್ನ ಮಕ್ಕಳೇ ನಿಮ್ಮನ್ನ ಧ್ವಂಸ ಮಾಡ್ಬಿಡ್ತೀನಿ ತಾಡಿ ಅಂತ ಮಳೆ ಹೋಗಲ್ಲ. ಬೀಟ್ ಪ್ಲಸ್ ಕರ್ನಾಟಕ.